2 ಪ್ಯಾಕೇಜ್ನಲ್ಲಿ IMF ನಿಂದ ಹಣ ಮಂಜೂರು ನೋಡಿ. ಇದೀಗ ತಾನೇ ನಾವು ಮಾತಾಡ್ತಾ ಇದ್ವಿ. 19,000 ಕೋಟಿ ಸಾಲ, ಒಂದಷ್ಟು ಶಸ್ತ್ರಾಸ್ತ್ರಗಳು ಬರಬಹುದು. ಹಾಗಾದ್ರೆ ನಿಜ ಭಾರತದ ಮನವಿ ಧಿಕ್ಕರಿಸಿ IMF ಸಾಲ. ಇದೇ ಸಮಸ್ಯೆ. ಯಾಕಂದ್ರೆ ಪದೇ ಪದೇ ಪಾಕಿಸ್ತಾನ ಏನು ಅನ್ನೋದನ್ನ ಭಾರತ ಹೇಳ್ತಲೇ ಬರ್ತಾ ಇದೆ, ಆದ್ರೆ ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನೋಡಿ. ಅವರಿಗೆ ಆಗೋ ತನಕ ಇದ್ಯಾವುದೂ ಕೂಡ ಪ್ರತಿಮಾ ಗೊತ್ತಾಗಲ್ಲ ನೋಡಿ. ಭಾರತ ಎಷ್ಟು ಸರಿ ಹೇಳ್ತು ಪಾಕಿಸ್ತಾನ ನೋಡಿ ಹಿಂಗೆ, ಪಾಕಿಸ್ತಾನ ಉಗ್ರನ್ ಸಾಕ್ತಾ ಇದೆ, ಅದು ಮುಂದೆ ಒಂದಲ್ಲ ಒಂದು ದಿವಸ ಎಲ್ರಿಗೂ ತೊಂದರೆ ಆಗುತ್ತೆ. ಅಮೆರಿಕ ಕಿವಿ ಮೇಲೆ ಹಾಕತ್ತಿರ್ಲಿಲ್ಲ. ನಿಜ, ಕಿವಿ ಮೇಲೆ ಯಾವಾಗ ಅವಳಿ ಕಟ್ಟಡಗಳ ಮೇಲೆ ಬಿತ್ತಲ ಫ್ಲೈಟ್ಗಳು ನುಗ್ಗಿದ್ವಲ್ಲ, ಆ ಸಂದರ್ಭದಲ್ಲಿ ಗೊತ್ತಾಯ್ತು ಅರೆ ಭಾರತ ಹೇಳ್ತಿದ್ದಂತ ಮಾತು ಸತ್ಯ. ನೋಡಿ, ಬೇರೆಯವರ ಹಸಿವು ನಮಗೆ ಹಸಿವಾಗತ್ತಂಗ ಗೊತ್ತಾಗಲ್ಲ, ಉಂಡಿರೋರಿಗೆ ಏನ್ ಗೊತ್ತಾಗತ್ತೆ ಹೇಳಿ ಹಸಿವಿನ ಆ ನೋವು ಗೊತ್ತಾಗಲ್ಲ. ಈಗ ಇಂಗ್ಲೆಂಡ್ ಕೂಡ ಆರಂಭದಿಂದ ಅದನ್ನೇ ಮಾಡ್ತಾ ಇತ್ತು. ಸ್ಥಿತಿಗತಿಗಳೇನಾಯ್ತು, ಅಲ್ಲೂ ಕೂಡ ಪರಿಸ್ಥಿತಿ ಹದಗೆಟ್ಟೋಗಿದೆ. ಅಲ್ಲಿರುವಂತಹ ಪಾಕಿಸ್ತಾನಿಯರು ಪೂರ್ತಿ ಲಂಡನ್ ಅನ್ನ ಅತಂತ್ರ ಮಾಡ್ತಾ ಇದ್ದಾರೆ. ನಿಜ. ಈಗ ಹಣ ಮಂಜೂರಾಗಿದೆ ಸರ್, 19,000 ಕೋಟಿ ಸಾಲ ಮಂಜೂರಾಗಿರುವಂತದ್ದು. ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನ ತಗೊಂಡು ಇನ್ನೊಂದಿಷ್ಟು ಯುದ್ಧ ಮಾಡ್ಲಿ, ಇನ್ನೊಂದಿಷ್ಟು ಭಯೋತ್ಪಾದಕರಿಗೆ ಬಟ್ಟೆ ಕೊಡಿಸಿ, ಶಸ್ತ್ರ ಕೊಡಿಸಿ, ಒಂದಿಷ್ಟು ತಳ್ಳಿ ಅವ್ರನ್ನ. ಇದು ಸಂಗತಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಭಾರತ ಯಾರನ್ನೂ ಕೂಡ ನಂಬಬಾರದು ಪ್ರತಿಮಾ, ಯಾರನ್ನೂ ಕೂಡ. ಇದೇ ಅಮೆರಿಕ ಹಿಂದೆ ನಮಗೆ ಏನೇನು ಮಾಡಿದೆ ಗೊತ್ತಿದೆ. ಕ್ರಯೋಜನಿಕ್ ರಾಕೆಟ್ ತಂತ್ರಜ್ಞಾನ ಕೊಡಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ರಯೋಜನಿಕ್ ಎಂಜಿನ್ ತಂತ್ರಜ್ಞಾನ ಕೊಡೋಕ್ಕೆ ಎಷ್ಟು ಮಟ್ಟಿಗೆ ಕಾಡಿಸ್ತು. ಅದಾದಮೇಲೆ ಹೆಂಗೆ ರಷ್ಯಾಕ್ಕೆ ಅಡ್ಡಗಾಲ ಹಾಕ್ತು. ರಷ್ಯಾ ಕೂಡ ಕೊಡಲಿಲ್ಲ ಈ ಒತ್ತಡದಿಂದ. ಕೊನೆ ನಾವೇ ಮಾಡಿದ್ವಿ. ಪ್ರಶ್ನೆ ಬೇರೆ. ಯಾರೂ ಕೂಡ ನಮ್ಮ ಮಿತ್ರರಲ್ಲ, ಹಂಗಂತ ಯಾರೂ ಕೂಡ ನಮ್ಮ ಶತ್ರುಗಳು ಅಲ್ಲ. ನಿಜ. ಬೆಳೆಯುವಂತವ್ರ ಲಕ್ಷಣ ಇದೇನೇನೆ. ನಿಜ ನಿಜ. ಭಾರತ ಸಾಲ ಸೋಲ ಮಾಡಿ ಉಗ್ರರನ್ನ ಇಟ್ಕೊಂಡು ಅಲ್ಲಿ ಯುದ್ಧ ಮಾಡೋಕ್ ಬರುವಂತಹ ಪಾಕಿಸ್ತಾನಕ್ಕೆ ಇಷ್ಟು ದುರಹಂಕಾರ ಇರಬೇಕಾದ್ರೆ, ನಮ್ಮ ಆತ್ಮ ಬಲದ ಮೇಲೆ ನಾವು ಆತ್ಮನಿರ್ಭರವಾಗಿರುವಂತಹ ಭಾರತಕ್ಕೆ ಎಂತಹ ಗರ್ವ ಇರಬೇಕು. ಯಾಕೆ ಅಂತಂದ್ರೆ ಪಾಕಿಸ್ತಾನ ಇವರು ಸಾಕ್ಲೇಬೇಕು. ಹುಲಿ ಮೇಲೆ ಕೂತಿರುವಂತವನು ಕೆಳಗಡೆ ಬಿದ್ರೆ ಹುಲಿನೇ ತಿಂದಾಕತ್ತೆ. ಯಾರು ಈ ಅಕ್ರಮ ಸಂತಾನ ಏನಿದೆಯಲ್ಲ ಇವ್ರದ್ದು, ಅದನ್ನ ಸಾಕ್ಲೇಬೇಕು ಅಂತಂದ್ರೆ ದುಡ್ಡು ಬೇಕು. IMFಗೆ ಎಷ್ಟು ತಲೆ ಇರಬೇಕು ಲೆಕ್ಕ ಹಾಕಿ ನೀವು, ಎಷ್ಟು ತಲೆ ಇರಬೇಕು. ಪಾಕಿಸ್ತಾನದ ಆಟಾಟೋಪಗಳನ್ನು ನಾವು ನೋಡ್ಬಿಟ್ಟಿದ್ದೀವಿ, ಬೇರೆ ಬೇರೆ ರಾಷ್ಟ್ರಗಳ ಆಟಾಟೋಪಗಳನ್ನು ನಾವು ನೋಡಿದ್ದೀವಿ. ಇನ್ನು IMF ಕೂಡ ಅಷ್ಟೇನೆ, UN ಅಷ್ಟೇನೆ. ವಿಶ್ವಸಂಸ್ಥೆನಲ್ಲಿ ಎಷ್ಟೇ ಬಾಯಿ ಪಡ್ಕೊಂಡ್ರು ಕೂಡ ಏನೂ ವರ್ಕೌಟ್ ಆಗ್ತಿಲ್ಲ. ಅಂದ್ರೆ ಕಾರಣ ಏನು ಅಂದ್ರೆ ಭಾರತ ಬೆಳೆಯುವಂಥದ್ದು ಬೇರೆಯವ್ರಿಗೆ ಬೇಕಾಗಿಲ್ಲ. ನಿಜ. ಎಸ್ಕಲೇಷನ್ ಲ್ಯಾಡರ್ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ ರೀತಿ ಡಿಪ್ಲೊಮೆಟಿಕ್ ಆಗಿ ನಾವು ಅದನ್ನ ವರ್ಕೌಟ್ ಮಾಡಬೇಕು, ಡಿಪ್ಲೊಮೆಟಿಕ್ ವಾರ್ ಬಗ್ಗೆ, ಎಕನಾಮಿಕ್ ವಾರ್ ಬಗ್ಗೆ. ಅರೆ ಎಕನಾಮಿಕ್ ವಾರ್ ಮಾಡೋದಕ್ಕೆ ಅಂತಂದ್ರೆ ಈ IMF ನಂತವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ, ಸಹಾಯ ಹಸ್ತ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ, ಅದು ಕೂಡ ಉಗ್ರನ್ನ ಇಟ್ಕೊಂಡು ಯುದ್ಧ ಮಾಡೋದಕ್ಕೆ ಹೊರಟಂತಹ ರಾಷ್ಟ್ರಕ್ಕೆ ಅವರು ಸಾಲ ಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ ಅಂತಂದ್ರೆ, ಈಗಿರುವಂತದ್ದು ಏನು, ಭಾರತದ ಬಳಿ ಇರುವಂತದ್ದು ಈಗಾಗಲೇ ಲಿಮಿಟೆಡ್ ವಾರ್ ಶುರುವಾಗಿರುವಂತದ್ದು. ಒಂದೊಂದೇ ಏಟನ್ನ ಕೊಡ್ತಾ ಇದೆ, ಎದುರೇಟನ್ನ ಕೊಡ್ತಾ ಇದೆ, ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇತ್ತು ಭಾರತ. ಈಗ ಯಾವ ರೀತಿಯಲ್ಲಿ ಅಲ್ಲಿಂದ ಬರ್ತಾ ಇದೆಯಲ್ಲ ಉತ್ತರ, ಅದೇ ತೀವ್ರತೆಯಲ್ಲಿ ವಾಪಸ್ ಕೊಡ್ತೀವಿ ಅಂತ ಈಗಾಗಲೇ ಭಾರತ ಹೇಳಿದೆ. ಅದೇ ಹೆಜ್ಜೆಯನ್ನು ಇಡ್ತಾ ಇದೆ. ಬಹುಶಃ ಅದಕ್ಕೆ ಆ ಕ್ಷಣ ಬಂದಿದೆ ಅಂತ ಅನ್ಸುತ್ತೆ. 19,000 ಕೋಟಿ ಸಾಲ, ಅದು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ. 19,000 ಕೋಟಿ ಅಲ್ಲ, ನೀವು 19 ಲಕ್ಷ ಕೋಟಿ ಕೊಟ್ಟರು ಕೂಡ ಇವ್ರ ಯೋಗ್ಯತೆ ಅಷ್ಟೇನೆ, ಇವ್ರ ಹಣೆ ಬರಹ ಅಷ್ಟೇನೆ. ನೀವು ಅವರು ಕೂಡ ಕೊಟ್ಟಿರೇನು ಅಂದ್ರೆ ವಾಪಸ್ ಬರಲ್ಲ ಅಂತಾನೆ ಕೊಟ್ಟಿರ್ತಾರೆ. ಕೆಲವರು ದುಡ್ಡು ಕೊಡ್ತಾರೆ, ಕೆಲವರು ನೋಡಿರ್ಬೇಕು ನೀವು, ಕೊಟ್ಟ ಮೇಲೆ ಹೋಯ್ತು ಬಿಡಪ್ಪ ಅಂತ. ಅದೇ ರೀತಿ IMF ಕೂಡ